ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಧರ್ಮದ್ವೇಷದ ಅಮಲು ನಮ್ಮನ್ನು ಹೇಗೆ ಮೂರ್ಖರನ್ನಾಗಿ ಮಾಡಿಸುತ್ತದೆ ಅನ್ನೋದಕ್ಕೆ ಇವತ್ತಿನ ಒಂದು ಬೆಳವಣಿಗೆ ಬಹಳ ಒಳ್ಳೆಯ ಉದಾಹರಣೆ. ಪ್ರಭುತ್ವ ನಮ್ಮನ್ನು ಹೇಗೆ ಮೂರ್ಖರನ್ನಾಗಿ ಮಾಡ್ತಾ ಇರ್ತದೆ ಅನ್ನೋದಕ್ಕೂ ಇದೊಂದು ಒಳ್ಳೆಯ ಉದಾಹರಣೆ ಅಂತ ಅಂದುಕೊಳ್ತೇನೆ. ಅಜಯ್ ಟ್ರೇಡರ್ಸ್ ಎನ್ನುವ ಸಂಸ್ಥೆಗೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾದ ಅಧಿಕಾರಿಗಳು ಇವತ್ತು ರೈಡ್ ಮಾಡಿದರು. ಈ ಅಜಯ್ ಟ್ರೇಡರ್ಸ್ ಕಳೆದ 20 ವರ್ಷಗಳಿಂದ ಹಾಲು ಮತ್ತು ಹಾಲು ಉತ್ಪನ್ನವನ್ನು ತಯಾರಿಸ್ತಾ ಇರುವ ದೊಡ್ಡ ಸಂಸ್ಥೆ. ಆದರೆ ಈ ಟ್ರೇಡರ್ಸ್ನ ಒಳಗೆ ಹೋದ ಅಧಿಕಾರಿಗಳು ಅಲ್ಲಿಯ ವಸ್ತುಗಳನ್ನು ಕಂಡು ಬೆಕ್ಕಸ ಬೆರಗಾಗ್ತಾರೆ, ಆಘಾತಕ್ಕೆ ಒಳಗಾಗ್ತಾರೆ. ಇಲ್ಲಿ ತಯಾರಾಗ್ತಾ ಇದ್ದ ಹಾಲು ಅಸಲಿ ಅಲ್ಲ, ನಕಲಿ. ರಾಸಾಯನಿಕಗಳನ್ನು ಬಳಸಿ 20 ವರ್ಷಗಳಿಂದ ಇಲ್ಲಿ ನಕಲಿ ಹಾಲನ್ನು ತಯಾರಿಸಿ ಮಾರಲಾಗ್ತಾ ಇತ್ತು. ಉತ್ತರ ಪ್ರದೇಶದ ಬುಲಂದ್ ಶಹರ್ ಪಟ್ಟಣದ ಅಜಯ್ ಟ್ರೇಡರ್ಸ್ನ ಕತೆ ಇದು. 5 ಮಿಲಿ ರಾಸಾಯನಿಕವನ್ನು ಉಪಯೋಗಿಸಿ 2 ಲೀಟರ್ ಹಾಲನ್ನು ಇಲ್ಲಿ ಉತ್ಪಾದಿಸಲಾಗ್ತಾ ಇತ್ತು. 1 ಲೀಟರ್ ರಾಸಾಯನಿಕದಿಂದ 500 ಲೀಟರ್ ಹಾಲನ್ನು ಇಲ್ಲಿ ಉತ್ಪಾದಿಸಲಾಗ್ತಾ ಇತ್ತು. ಈ ನಕಲಿ ಹಾಲು ಉತ್ಪಾದಿಸುವ ಅಜಯ್ ಟ್ರೇಡರ್ಸ್ನ ಕಂಪನಿಯ ಮಾಲಕ ಯಾರು ಗೊತ್ತೇ? ಅಜಯ್ ಅಗರ್ವಾಲ್. ಈ ನಕಲಿ ಹಾಲಿಗೆ ಅಸಲಿ ಹಾಲಿನ ಸುವಾಸನೆ ಬರುವುದಕ್ಕಾಗಿ ಫ್ಲೇವರ್ಗಳನ್ನು ಬಳಸ್ತಾ ಇದ್ದರು. ನೋಡುವಾಗ ಇದು ಅಸಲು ಹಾಲೋ ನಕಲಿ ಹಾಲೋ ಎಂದು ಗೊತ್ತಾಗದಷ್ಟು ಚೆನ್ನಾಗಿ ಈ ಕೃತಕ ಹಾಲನ್ನು ಇವರು ತಯಾರಿಸ್ತಾ ಇದ್ದರು. ಈ ಅಜಯ್ ಟ್ರೇಡರ್ಸ್ನಿಂದ ಕೃತಕ ಸಿಹಿ ಪದಾರ್ಥಗಳನ್ನು ಕೂಡ ಅಧಿಕಾರಿಗಳು ವಶಪಡಿಸಿಕೊಂಡರು. ಇವುಗಳ ಎಕ್ಸ್ಪೈರಿ ಡೇಟು 2 ವರ್ಷಗಳ ಹಿಂದೆಯೇ ಮುಗಿದಿತ್ತು ಎಂದು ಹೇಳಿದರು. ವೇ ಪೌಡರ್, ಸೋರ್ಬಿಟೋಲ್, ಮಿಲ್ಕ್ ಟರ್ಮಿಯೇಟರ್ ಪೌಡರ್, ಸೋಯಾ ಫಾಟ್ ಮುಂತಾದ ರಾಸಾಯನಿಕಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡರು. ಮಾತ್ರ ಅಲ್ಲ, ಕೃತಕವಾಗಿ ಹಾಲು ಉತ್ಪಾದಿಸುವ ವಿಡಿಯೋವನ್ನು ಕೂಡ ಬಿಡುಗಡೆಗೊಳಿಸಿದರು. ಈ ಸಂಗತಿಯನ್ನು ಯಾಕೆ ನಿಮ್ಮ ಜೊತೆ ಹಂಚಿಕೊಂಡೆ ಅಂದರೆ, ಇದಕ್ಕಿಂತ ಒಂದು ದಿನ ಮೊದಲು, ಮತ್ತೊಮ್ಮೆ ಹೇಳ್ತೇನೆ, ಒಂದೇ ಒಂದು ದಿನ ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ಬುಲ್ಡೋಜರ್ನ ಭರಾಟೆ ಇತ್ತು. ನವೆಂಬರ್ 24ರಂದು ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ಹಿಂಸಾಚಾರ ನಡೆದಿತ್ತಲ್ಲ. ಜಾಮಾ ಮಸೀದಿಯ ಸರ್ವೆಗೆ ಹೋದ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆದದ್ದು ಮತ್ತು 5 ಮಂದಿಯನ್ನು ಪೊಲೀಸರು ಗುಂಡಿಕ್ಕಿ ಕೊಂದ ಘಟನೆ ನಡೆದಿತ್ತಲ್ಲ. ಅದೇ ಸಂಭಾಲ್ನ ಚಂದೋಸಿಯಲ್ಲಿ ಸುಮಾರು 12 ಶಾಪ್ಗಳನ್ನು ಬುಲ್ಡೋಜರ್ ಮೂಲಕ ಉರುಳಿಸಲಾಯಿತು. ಈ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಮಂದಿ ಹಂಚಿಕೊಂಡು ಸಂಭ್ರಮಿಸಿದರು. ಉತ್ತರ ಪ್ರದೇಶದ ಮುಖ್ಯಮಂತ್ರಿಯನ್ನು ಹಾಡಿ ಹೊಗಳಿದರು. ಯಾಕೆ ಗೊತ್ತಾ? ಈ ಬುಲ್ಡೋಜರ್ ಉರುಳಿಸಿದ ಶಾಪ್ಗಳೆಲ್ಲ ಒಂದೇ ಸಮುದಾಯಕ್ಕೆ ಸೇರಿದವು ಎಂಬ ಖುಷಿ. ಹಿಂಸಾಚಾರದಲ್ಲಿ ಭಾಗಿಯಾದ ಆರೋಪಿಗಳನ್ನು ಮಟ್ಟ ಹಾಕಬೇಕಾದದ್ದು ಹೀಗೆಯೇ. ನಾವು ಯಾವ ನ್ಯಾಯಾಲಯಕ್ಕೂ ಬಗ್ಗಲ್ಲ, ನಮ್ಮ ಬುಲ್ಡೋಜರ್ ಸದಾ ಸಿದ್ಧ ಆಗಿರುತ್ತೆ ಎಂಬ 10 ಹಲವು ರೀತಿಯ ಅಭಿಮಾನದ ಬರಹಗಳನ್ನು ವಿಡಿಯೋದ ಜೊತೆ ಅನೇಕ ಮಂದಿ ಹಂಚಿಕೊಂಡರು. ವಿಷಾದ ಏನಂದರೆ, ಈ ಬುಲ್ಡೋಜರ್ನ ಮರುದಿನ, ಮತ್ತೊಮ್ಮೆ ಹೇಳ್ತೇನೆ, ಈ ಬುಲ್ಡೋಜರ್ನ ಮರುದಿನ ಈ ಅಜಯ್ ಟ್ರೇಡರ್ಸ್ನ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದರು. 20 ವರ್ಷಗಳಿಂದ ರಾಸಾಯನಿಕ ಹಾಲನ್ನು ಈ ಅಜಯ್ ಅಗ್ರವಾಲ್ ಉತ್ತರ ಪ್ರದೇಶದ ಉದ್ದಕ್ಕೂ ಮಾರಿದ್ದಾನೆಂದರೆ ಅದು ಎಂಥ ಆಘಾತಕಾರಿ ಸಂಗತಿಯಾಗಬೇಡ. ಆತ ಎಷ್ಟು ದೊಡ್ಡ ಅಪರಾಧಿಯಾಗಬೇಡ. ಉತ್ತರ ಪ್ರದೇಶದ ಲಕ್ಷಾಂತರ ಮಂದಿಯ ಆರೋಗ್ಯಕ್ಕೆ ಈ ಅಗರ್ವಾಲ್ ಕನ್ನ ಕೊರೆದಿದ್ದಾನೆ. ಪ್ರತಿ ಮನೆಯೂ ಭಯಪಡಬೇಕಾದ ಮತ್ತು ತಮ್ಮ ಆರೋಗ್ಯದ ಬಗ್ಗೆ ಆತಂಕ ಪಡಬೇಕಾದ ಕ್ರಿಮಿನಲ್ ಕೃತ್ಯ ಇದು. ಎಷ್ಟು ಮಕ್ಕಳು ಈ ಹಾಲನ್ನು ಕುಡಿದು ತಮ್ಮ ಆರೋಗ್ಯವನ್ನು ಕೆಡಿಸಿಕೊಂಡಿರಬಹುದು. ಎಷ್ಟು ಬಾಣಂತಿಯರ ಬದುಕನ್ನು ಈ ರಾಸಾಯನಿಕ ಹಾಲು ತೊಂದರೆಗೆ ದೂಡಿರಬಹುದು. ಎಷ್ಟು ಮಂದಿಯ ಕಿಡ್ನಿಯ ಮೇಲೆ ಈ ಹಾಲು ಅಡ್ಡ ಪರಿಣಾಮವನ್ನು ಬೀರಿರಬಹುದು. ಎಷ್ಟು ಶಿಶುಗಳ ಬದುಕನ್ನು ನರಕವಾಗಿಸಿರಬಹುದು. ಆದರೆ ಬುಲ್ಡೋಜರನ್ನು ಸಂಭ್ರಮಿಸಿದ ಒಬ್ಬನೇ ಒಬ್ಬ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಅಜಯ್ ಟ್ರೇಡರ್ಸ್ನ ನಕಲಿ ಹಾಲಿನ ಬಗ್ಗೆ ಒಂದೇ ಒಂದು ಪೋಸ್ಟ್ ಹಾಕಿದ್ದನ್ನು ನಾನು ಕಂಡಿಲ್ಲ. ಆದರೆ ಇವತ್ತು ಬುಲ್ಡೋಜರ್ನ ವಿಡಿಯೋವನ್ನು ಹಾಕಿ ಸಂಭ್ರಮಿಸುವುದನ್ನು ನಾನು ನೋಡಿದೆ. ಇದರ ಆಚೆಗೆ ನಾನು ಏನು ಹೇಳಬೇಕಾಗಿಯೂ ಇಲ್ಲ. ಧರ್ಮದ್ವೇಷದ ಅಮಲು ನಮ್ಮನ್ನು ಸುತ್ತಿಕೊಂಡಾಗ ಬುಲ್ಡೋಜರು ಸಂಭ್ರಮವಾಗುತ್ತೆ. ನಮ್ಮ ಆರೋಗ್ಯವನ್ನೇ ಕೊಲ್ಲುವ ಕೃತಕ ಹಾಲು ಮಾನ್ಯವಾಗುತ್ತೆ. ನಮ್ಮ ವಿವೇಕಕ್ಕೆ ನಾವು ಸಾಣ ಹಿಡಿಯೋದು ಯಾವಾಗ?
Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.